ಸ್ನೇಹಿತರೆ, ಕನ್ನಡದ ಮೊತ್ತ ಮೊದಲ ರಾಜವಂಶ ಕದಂಬರು ಎನ್ನಲಾಗುತ್ತದೆ. ಕನ್ನಡವನ್ನು ತಮ್ಮ ಆಡಳಿತ ಭಾಷೆಯಾಗಿ ಮಾಡಿಕೊಂಡು ಇವರು ಕರ್ನಾಟಕವನ್ನು ಆಳಿದ್ದರಿಂದ ಇವರನ್ನು ಕನ್ನಡದ ಮೊದಲ ರಾಜವಂಶ ಎಂದು ಕರೆಯಲಾಗುತ್ತದೆ. ಈ ಕದಂಬ ರಾಜಮನೆತನವನ್ನು ಸ್ಥಾಪಿಸಿದವನು ಮಯೂರವರ್ಮ. ಈತ ಕ್ರಿಸ್ತಶಕ 345ನೇ ಇಸವಿಯಲ್ಲಿ ಕದಂಬ ವಂಶವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ. 180 ವರ್ಷ ರಾಜ್ಯವಾಳಿದ ಕದಂಬರ ಆಡಳಿತ ಕ್ರಿಸ್ತಶಕ 525ರಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಕದಂಬರು ಕರ್ನಾಟಕದಲ್ಲಿ ಆಳಿದ ಮೊದಲ ರಾಜವಂಶವೇನಲ್ಲ, ಅವರಿಗೂ ಮೊದಲು ಕರ್ನಾಟಕವನ್ನು ಹಲವಾರು ರಾಜವಂಶಗಳು ಆಳಿ ಹೋಗಿದ್ದವು. ಆ ರಾಜವಂಶಗಳು ಇಂದು ಇತಿಹಾಸದಿಂದ ಮರೆತೇ ಹೋಗಿವೆ. ನಾವಿಂದು ಈ ವಿಡಿಯೋದಲ್ಲಿ ಆ ಮರೆತು ಹೋದ ಸಾಮ್ರಾಜ್ಯಗಳನ್ನು ನಿಮಗೆ ಹೇಳಲಿದ್ದೇವೆ. ಎಲ್ಲದಕ್ಕೂ ಮೊದಲು ಇತಿಹಾಸವನ್ನು ಹೇಳುವಾಗ ಕ್ರಿಸ್ತಶಕ ಮತ್ತು ಕ್ರಿಸ್ತಪೂರ್ವ ಎಂಬ ಮಾನಗಳನ್ನು ಯಾಕೆ ಬಳಸುತ್ತಾರೆ ಎಂಬುದು ನಿಮಗೆ ಗೊತ್ತಿರಬೇಕು. ಕ್ರಿಸ್ತಪೂರ್ವವೆಂದರೆ ಕ್ರಿಸ್ತ ಹುಟ್ಟುವ ಮುಂಚಿನ ಸಮಯ, ಕ್ರಿಸ್ತ ಶಕವೆಂದರೆ ಕ್ರಿಸ್ತ ಹುಟ್ಟಿದ ನಂತರದ ಕಾಲಘಟ್ಟ. ಕ್ರಿಸ್ತ ಹುಟ್ಟಿ ಇಂದಿಗೆ 2025 ವರ್ಷಗಳಾದವು. ಅಂದರೆ 2025 ವರ್ಷದ ಹಿಂದೆ ಹೋದಾಗ ಅಲ್ಲಿಂದ ಆಚೆಗೆ ಎಲ್ಲವೂ ಕ್ರಿಸ್ತ ಪೂರ್ವ ಎಂದು ಪರಿಗಣಿಸಲಾಗುತ್ತದೆ. ಕ್ರಿಸ್ತ ಪೂರ್ವದ ಲೆಕ್ಕಾಚಾರ ಬಂದಾಗ ಅದನ್ನು ಹಿಂದಕ್ಕೆ ಲೆಕ್ಕಾಚಾರ ಹಾಕಲಾಗುತ್ತದೆ. ಅಂದರೆ ಕ್ರಿಸ್ತಪೂರ್ವ 1ನೇ ಶತಮಾನ, ಆನಂತರ ಕ್ರಿಸ್ತಪೂರ್ವ 2ನೇ ಶತಮಾನ, ನಂತರ ಕ್ರಿಸ್ತಪೂರ್ವ 3ನೇ ಶತಮಾನ, ಹೀಗೆ ಈ ಲೆಕ್ಕಾಚಾರ ಕ್ರಿಸ್ತ ಹುಟ್ಟಿದ ನಂತರ ಹಿಂದಕ್ಕೆ ಹೋಗುತ್ತದೆ. ಇದು ಯಾಕೆಂದರೆ ನಮಗೆ ಇತಿಹಾಸ ಹಿಂದಕ್ಕೆ ಹೋದರೆ ಹೊಸ ಹೊಸ ಘಟನೆಗಳು ತಿಳಿಯುತ್ತಾ ಹೋಗುತ್ತವೆ. ಅದು ಎಲ್ಲಿಯವರೆಗೆ ಕೊನೆಯಾಗುತ್ತದೆ ಎಂಬುದು ಗೊತ್ತಿಲ್ಲ. ಹಾಗಾಗಿ ಕ್ರಿಸ್ತ ಪೂರ್ವದ ಲೆಕ್ಕಾಚಾರ 1ರಿಂದ ಮೊದಲುಗೊಂಡು ಹಿಂದಕ್ಕೆ ಸರಿಯುತ್ತದೆ. ನಾವೀಗಾಗಲೇ ಹೇಳಿದಂತೆ ಕದಂಬರು ಕ್ರಿಸ್ತಶಕ 345ರಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದ್ದರು. ಬನವಾಸಿ ಇವರ ರಾಜಧಾನಿಯಾಗಿತ್ತು. ಆದರೆ ಇವರಿಗೂ ಮೊದಲು ಬನವಾಸಿಯನ್ನು ನಂದ ಸಾಮ್ರಾಜ್ಯದವರು ಆಳುತ್ತಿದ್ದರು. ಇವರು ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಪೂರ್ವ 3ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದ್ದರು. ಈ ನಂದರು ಉತ್ತರ ಭಾರತದಿಂದ ಬಂದವರಾಗಿದ್ದರು. ಇವರ ಬಗ್ಗೆ ಹೆಚ್ಚಿನ ಶಾಸನಗಳು ಸಿಕ್ಕಿಲ್ಲ. ಅವರ ಆಡಳಿತದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಕೇವಲ ತುಣುಕುಗಳಲ್ಲಿ ಮಾಹಿತಿ ಸಿಕ್ಕಿದೆ. ಮೌರ್ಯರಿಗಿಂತಲೂ ಮೊದಲು ಇವರು ಉತ್ತರ ಕನ್ನಡವನ್ನು ಆಳುತ್ತಿದ್ದರೆನ್ನಲಾಗಿದೆ. ಇದರಿಂದ ಕದಂಬರಿಗಿಂತಲೂ ಮೊದಲು ಕರ್ನಾಟಕದಲ್ಲಿ ರಾಜಮನೆತನಗಳ ಚಟುವಟಿಕೆಗಳು ಇದ್ದವು ಎಂಬುದು ತಿಳಿಯುತ್ತದೆ. ಹಾಗೆ ಮತ್ತೊಂದು ರಾಜವಂಶ ಶಾತವಾಹನರು. ಹೌದು, ಇತಿಹಾಸದಲ್ಲಿ ನೀವು ಓದಿದಂತೆ ಇವರು ಕೇವಲ ಉತ್ತರ ಭಾರತವನ್ನು ಆಳಿದವರಲ್ಲ, ಕರ್ನಾಟಕವನ್ನು ಆಳಿದ್ದರು. ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತ ಶಕ 2ನೇ ಶತಮಾನದವರೆಗೆ ಇವರು ಆಳಿದ್ದರು. ಬನವಾಸಿ ಆಗಿನ ಕಾಲದಲ್ಲಿ ವೈಜಯಂತಿ ಎಂದು ಕರೆದುಕೊಳ್ಳುತ್ತಿತ್ತು. ಇದು ಅವರ ಪ್ರಮುಖ ನಗರಗಳಲ್ಲಿ ಒಂದಾಗಿತ್ತು. ಗೌತಮಿ ಪುತ್ರ ಶಾತಕರ್ಣಿ ತನ್ನ ಕಾಲದಲ್ಲಿ ಕರ್ನಾಟಕದಲ್ಲಿ ಶಾಸನಗಳನ್ನು ಕೆತ್ತಿಸುತ್ತಾನೆ. ರೋಮನ್ ದೇಶದ ನಾಣ್ಯಗಳು ಇವರ ಆಡಳಿತದ ಸಮಯದಲ್ಲಿ ಕಂಡುಬಂದಿದ್ದವು. ಇದು ಅವರ ವ್ಯಾಪಾರ ಸಂಬಂಧಗಳು ಎಲ್ಲಿಯವರೆಗೆ ಹರಡಿದ್ದವು ಎಂಬುದು ತಿಳಿಸುತ್ತವೆ. ಈ ಮರೆತು ಹೋದ ಕಾಲಘಟ್ಟದಲ್ಲಿ ಕರ್ನಾಟಕ ಮೆಡಿಟರೇನಿಯನ್ ವ್ಯಾಪಾರ ಮಾರ್ಗದವರೆಗೆ ಸಂಬಂಧ ಹೊಂದಿತ್ತು ಎಂಬುದು ಇಲ್ಲಿ ತಿಳಿಯುತ್ತದೆ. ಕರಾವಳಿ ತೀರಗಳಿಂದ ಆ ಕಾಲದಲ್ಲಿ ವ್ಯಾಪಾರಗಳನ್ನು ನಡೆಸಲಾಗುತ್ತಿತ್ತು. ಮತ್ತೊಂದು ರಾಜವಂಶ ಸಂಜನ ಕುಲ. ತಮಿಳಿನ ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖವಾಗಿರುವಂತೆ ಇವರು ಈಗಿನ ಚಿತ್ರದುರ್ಗ, ದಾವಣಗೆರೆ ಪ್ರದೇಶದಲ್ಲಿ ಆಳುತ್ತಿದ್ದರೆಂದು ತಿಳಿದುಬಂದಿದೆ. ಇವರ ನಿಖರವಾದ ಕಾಲಘಟ್ಟದ ಬಗ್ಗೆ ತಿಳಿದಿಲ್ಲ. ಯಾವುದೇ ಶಿಲಾಶಾಸನಗಳು ಇವರ ಬಗ್ಗೆ ಸಿಕ್ಕಿಲ್ಲ. ಕೇವಲ ಸಂಗಮ ಸಾಹಿತ್ಯದ ಹಾಡುಗಳಲ್ಲಿ ಇವರ ಉಲ್ಲೇಖ ಬರುತ್ತದೆ. ಇವರು ಬೆಟ್ಟದಲ್ಲಿರುವ ಕೋಟೆಗಳು ಮತ್ತು ವ್ಯಾಪಾರ ಮಾರ್ಗಗಳನ್ನು ರಕ್ಷಿಸುವ ಯೋಧರ ಕುಲದವರೆಂದು ಹೇಳಲಾಗುತ್ತದೆ. ಕೆಲವು ಇತಿಹಾಸಕಾರರು ಇವರನ್ನು ಮಧ್ಯ ಕರ್ನಾಟಕದ ರಕ್ಷಕರು ಎಂದು ಕರೆದಿದ್ದಾರೆ. ಗಂಗರು. ತಲಕಾಡಿನ ಗಂಗರ ಬಗ್ಗೆ ನೀವು ಕೇಳಿರಬಹುದು. ಇವರು ಕ್ರಿಸ್ತಶಕ 4ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಆಳಿದ್ದರು.
ಆದರೆ ಇವರಿಗಿಂತಲೂ ಮೊದಲು ಗಂಗಾ ಬುಡಕಟ್ಟಿನವರು ಕರ್ನಾಟಕವನ್ನು ಆಳಿದ್ದರು ಎಂಬ ಸತ್ಯ ಹೆಚ್ಚಿನವರಿಗೆ ಗೊತ್ತಿಲ್ಲ. ಕ್ರಿಸ್ತಶಕ 1ನೇ ಮತ್ತು 2ನೇ ಶತಮಾನದಲ್ಲಿ ಆಳಿದ್ದ ಇವರು ಈಗಿನ ಕೋಲಾರ, ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರುಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರೆಂದು ತಿಳಿದುಬರುತ್ತದೆ. ಇವರುಗಳು ಕರ್ನಾಟಕದ ಮೂಲ ಬುಡಕಟ್ಟಿನ ಜನರಾಗಿದ್ದು ಇವರ ಬಗ್ಗೆ ಕೇವಲ ವೀರಗಲ್ಲಿನಿಂದಷ್ಟೇ ಗೊತ್ತಾಗಿದೆ. ಕನ್ನಡವನ್ನು ಮೊತ್ತ ಮೊದಲು ಬಳಸುತ್ತಿದ್ದವರು ಈ ಗಂಗಾ ಬುಡಕಟ್ಟಿನ ಆಡಳಿತಗಾರರು. ಇವರ ಆಡಳಿತವನ್ನು ಕರ್ನಾಟಕದ ಬುಡಕಟ್ಟಿನಿಂದ ಸಾಮ್ರಾಜ್ಯವಾಗುವ ಕಾಲ, ಅಂದರೆ ಟ್ರೈಬಲ್ ಟು ಕಿಂಗ್ಡಮ್ ಬದಲಾವಣೆಯ ಯುಗವೆಂದು ಕರೆಯಲಾಗಿದೆ. ಈ ಗಂಗಾ ಬುಡಕಟ್ಟಿನ ಕುಲದವರೇ ಮುಂದೆ ತಲಕಾಡಿನ ಗಂಗರು ಎಂದು ಪ್ರಸಿದ್ಧರಾದ ರಾಜಮನೆತನದವರು. ನೋಲಂಬಾ ಸಾಮ್ರಾಜ್ಯ ಕ್ರಿಸ್ತಶಕ 700ರಿಂದ 1100ರವರೆಗೆ ಆಳಿದ್ದ ಸಾಮ್ರಾಜ್ಯವೊಂದು ಎಲ್ಲರಿಗೂ ಮರೆತೇ ಹೋಗಿದೆ. ಇವರೇ ನೋಲಂಬಾ ರಾಜಮನೆತನದವರು. ಈಗಿನ ಚಿತ್ರದುರ್ಗದ ಬಳಿ ಇದ್ದ ನೋಲಂಬಾವಾಡಿ ಇವರ ರಾಜಧಾನಿಯಾಗಿತ್ತು. ಇವರು ಚೋಳರು, ಚಾಲುಕ್ಯರು, ರಾಷ್ಟ್ರಕೂಟರ ನಡುವೆ ಆಳುತ್ತಿದ್ದರು. ಕಾಲಕಾಲಕ್ಕೆ ತಮ್ಮ ಬೆಂಬಲವನ್ನು ಬೇಕಾದವರಿಗೆ ನೀಡುವ ಮುಖೇನ ಇವರುಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದರು. ಇವರ ಬಗ್ಗೆ ದಾಖಲೆಗಳು ಇತಿಹಾಸದಲ್ಲಿ ಮುಚ್ಚಿ ಹೋಗಿವೆ. ಯಾಕೆಂದರೆ ಇವರ ದೇವಸ್ಥಾನಗಳು ಯುದ್ಧಗಳಲ್ಲಿ ನಾಶ ಹೊಂದಿವೆ. ಇವರು ಬರೆಸಿದ ಶಿಲಾಶಾಸನಗಳು ಹಾನಿಯಾಗಿವೆ. ದೊಡ್ಡ ಸಾಮ್ರಾಜ್ಯಗಳ ಮುಂದೆ ಕನ್ನಡದ ಈ ಸಣ್ಣ ಸಾಮ್ರಾಜ್ಯ ಮಂಕಾಗಿ ಬಿಟ್ಟಿದೆ. ಇವರು ಗ್ರಾನೈಟ್ ಶಿಲೆಯಿಂದ ಕಟ್ಟಿಸಿದ ಹಲವಾರು ದೇವಸ್ಥಾನಗಳು ಇಂದಿಗೂ ಕೂಡ ಹೊಸದುರ್ಗ, ದಾವಣಗೆರೆ, ಮಧುಗಿರಿಯಲ್ಲಿನ ಹಳ್ಳಿಗಳಲ್ಲಿ ಕಳೆದು ಹೋಗಿವೆ. ಅವುಗಳನ್ನು ಗುರುತಿಸುವವರೇ ಇಲ್ಲವಾಗಿದೆ. ಉಚ್ಚಂಗಿಯ ಪಾಂಡ್ಯರು. ಪಾಂಡ್ಯ ಅರಸರುಗಳಲ್ಲಿ ಕರ್ನಾಟಕದಲ್ಲಿ ಒಂದು ಶಾಖೆಯನ್ನು ತೆರೆಯಲಾಗಿತ್ತು. ಅವರನ್ನು ಉಚ್ಚಂಗಿಯ ಪಾಂಡ್ಯರು ಎಂದು ಕರೆಯಲಾಗಿದೆ. ಈ ಸಣ್ಣ ಗುಂಪು ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಿ ಆಳುತ್ತಿದ್ದರು. ಸುಬ್ರಹ್ಮಣ್ಯನನ್ನು ಪೂಜಿಸುತ್ತಿದ್ದ ಇವರು ಕನ್ನಡ ಮತ್ತು ತಮಿಳು ಎರಡೂ ಸಂಸ್ಕೃತಿಯನ್ನು ಅನುಸರಿಸುತ್ತಿದ್ದರು. ಎರಡೂ ಭಾಷೆಗಳನ್ನು ಮಾತನಾಡಬಲ್ಲವರಾಗಿದ್ದರು. ಇವರು ನೋಲುಂಬಾ ಸಾಮ್ರಾಜ್ಯದವರೊಂದಿಗೆ ಮತ್ತು ಚಾಲುಕ್ಯರೊಂದಿಗೆ ಹೋರಾಡಿದ್ದರು. ಇದರಿಂದ ಇವರು ನೋಲುಂಬಾ ರಾಜರ ಸಮಕಾಲೀನರು ಎಂಬುದು ತಿಳಿದುಬರುತ್ತದೆ. ಸ್ನೇಹಿತರೆ, ಇತಿಹಾಸದಲ್ಲಿ ಈ ಉಚ್ಚಂಗಿಯ ಪಾಂಡ್ಯರ ಅಸ್ತಿತ್ವದಿಂದಾಗಿ ಕನ್ನಡ ಮತ್ತು ತಮಿಳು ಸಂಸ್ಕೃತಿಗಳು ಮಧ್ಯಯುಗದ ಕಾಲದಲ್ಲಿ ಪರಸ್ಪರ ಬೆಸೆದುಕೊಂಡಿದ್ದವು ಎಂಬುದಕ್ಕೆ ಸಾಕ್ಷಿ ಸಿಗುತ್ತವೆ. ಸ್ನೇಹಿತರೆ, ಇಂದಿನ ಶಿವಮೊಗ್ಗ ಬಳಿಯ ದಟ್ಟಾರಣ್ಯ ಪ್ರದೇಶದಲ್ಲಿ ಒಂದು ಕನ್ನಡದ ರಾಜವಂಶ ಆಳುತ್ತಿತ್ತು. ಇವರನ್ನು ಸಾಂತಾಳಿಗೆಯ ಸಂತರು ಎಂದು ಕರೆಯಲಾಗುತ್ತಿತ್ತು. ಕ್ರಿಸ್ತಶಕ 10ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಸಾಂತಾಳಿಗೆ ಎಂಬ ಪ್ರದೇಶವನ್ನು ಈ ಸಂತ ಮನೆತನದವರು ಆಳುತ್ತಿದ್ದರು. ಈಗಿನ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನ ನಡುವೆ ಇರುವ ಅರಣ್ಯ ಪ್ರದೇಶದಲ್ಲಿ ಇವರ ರಾಜ್ಯವಿತ್ತು. ದಟ್ಟಾರಣ್ಯದ ಮಧ್ಯೆ ಇದ್ದುದರಿಂದ ಇವರನ್ನು ನಿಗೂಢ ಸಾಮ್ರಾಜ್ಯ ಎಂದು ಕರೆಯಲಾಗಿದೆ. ಇವರ ಬಗ್ಗೆ ಬರಹ ರೂಪದ ದಾಖಲೆಗಳು ತುಂಬ ಕಡಿಮೆ ಇದೆ. ಇವರು ಕಟ್ಟಿದ್ದ ದೇವಸ್ಥಾನಗಳ ಅವಶೇಷಗಳಿಂದ ಮತ್ತು ಕೆಲವೊಂದು ವೀರಗಲ್ಲುಗಳಿಂದ ಇವರ ಬಗ್ಗೆ ತಿಳಿದು ಬಂದಿದೆ. ಭಾರತಕ್ಕೆ ಕಾಫಿ ಬೆಳೆ ಪರಿಚಯವಾಗಿದ್ದು ತೀರಾ ಇತ್ತೀಚೆಗೆ. ಆದರೆ ಇವರು 10ನೇ ಶತಮಾನದ ಸಮಯದಲ್ಲಿ ಕಾಫಿ ಬೆಳೆಸಬಹುದಾದ ಬೆಟ್ಟಗಳನ್ನು ನಿಯಂತ್ರಿಸುತ್ತಿದ್ದರು. ಸ್ನೇಹಿತರೆ, ಹಾಗೆಯೇ ಕರ್ನಾಟಕವನ್ನು ಹಲವಾರು ಸಣ್ಣ ಪುಟ್ಟ ಜೈನ ಮನೆತನಗಳು ಆಳಿ ಹೋಗಿವೆ. ಹಂಚ, ಕಾರ್ಕಳ, ಮೂಡಬಿದ್ರಿ, ಶ್ರವಣಬೆಳಗೊಳ ಇವೆಲ್ಲ ನಿಮಗೆ ಗೊತ್ತಿರುವ ಜೈನ ತೀರ್ಥ ಸ್ಥಳಗಳು. ಹಿಂದಿನ ಕಾಲದಲ್ಲಿ ಇಲ್ಲಿ ಜೈನ ಮನೆತನಗಳು ಆಳುತ್ತಿದ್ದವು. ಇವರುಗಳು ವಾರಿಯರ್ ಕಿಂಗ್ಡಮ್ಗಳಾಗಿರಲಿಲ್ಲ. ಅಂದರೆ ಯುದ್ಧ ಮಾಡುತ್ತಾ ಸಾಮ್ರಾಜ್ಯ ವಿಸ್ತರಣೆ ಮಾಡುವವರಾಗಿರಲಿಲ್ಲ. ಇವರುಗಳು ಸ್ಥಳೀಯ ಮುಖಂಡರೊಂದಿಗೆ ಸೇರಿ ಆಡಳಿತ ನಡೆಸುತ್ತಿದ್ದ ಜೈನ ಮಠಗಳಾಗಿದ್ದವು. ಕರ್ನಾಟಕದ ಪ್ರಾರಂಭ ಕಾಲದ ಸಂಸ್ಕೃತಿ, ಶಾಸನ ಬರೆಯುವ ಪದ್ಧತಿ ಮತ್ತು ಸಾಹಿತ್ಯವನ್ನು ಇವರೆಲ್ಲ ಪೋಷಿಸಿದ್ದರು. ಸ್ನೇಹಿತರೆ, ನಾವೀಗ ಹೇಳಿರುವ ಮನೆತನಗಳೆಲ್ಲ ಹಿಡನ್ ಕಿಂಗ್ಡಮ್ಗಳು, ಅಂದರೆ ಮರೆತು ಹೋದ ಸಾಮ್ರಾಜ್ಯಗಳು. ಇವು ಮರೆತು ಹೋಗಲು ಕಾರಣ ಹಲವಾರಿವೆ. ಇದರಲ್ಲಿ ಹೆಚ್ಚಿನವರು ಶಾಸನಗಳನ್ನು ಬರೆದಿಟ್ಟಿಲ್ಲ.
ಅವರ ಕೋಟೆಗಳು ಮತ್ತು ಪಟ್ಟಣಗಳು ಕಾಡು ಬೆಳೆದು ಆವರಿಸಿಕೊಂಡಿವೆ. ಇದರಿಂದಾಗಿ ಅದರ ಇರುವಿಕೆಗಳು ಗೊತ್ತಾಗುತ್ತಿಲ್ಲ. ಇನ್ನೂ ಒಂದು ವಿಚಾರವೆಂದರೆ, ಸಾಮ್ರಾಜ್ಯ ಕಟ್ಟಿ ಮೆರೆಯುತ್ತಿದ್ದ ದೊಡ್ಡ ಸಾಮ್ರಾಜ್ಯಗಳ ಮುಂದೆ ಈ ಸಣ್ಣ ರಾಜಮನೆತನಗಳು ಮಂಕಾಗಿದ್ದವು. ಇವರು ಕಟ್ಟಿಸಿದ ಸ್ಮಾರಕಗಳು ಯುದ್ಧ ಮತ್ತು ಪರಕೀಯರ ದಾಳಿಗೆ ಬಲಿಯಾಗಿ ನಶಿಸಿ ಹೋಗಿವೆ. ಇನ್ನೂ ಒಂದು ವಿಚಾರವೆಂದರೆ, ಶಾಲಾ ಪಠ್ಯ ಪುಸ್ತಕಗಳು ಈ ಸಾಮ್ರಾಜ್ಯಗಳನ್ನು ಮರೆತೇ ಬಿಟ್ಟಿವೆ. ಈ ಸಾಮ್ರಾಜ್ಯಗಳನ್ನು ನಾವು ಮರೆತೇ ಹೋದರೂ ಕೂಡ ಕರ್ನಾಟಕದಲ್ಲಿ ಇವು ಕನ್ನಡ ಭಾಷೆ, ಕನ್ನಡಿಗರ ವ್ಯಾಪಾರ ಮಾರ್ಗ, ದೇವಾಲಯಗಳ ವಾಸ್ತುಶಿಲ್ಪ ಹಾಗೆ ಹಿಂದಿನ ಕಾಲದ ಆಡಳಿತವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದವು. ಹಾಗಾಗಿ ನಾವಿಂದು ಇವುಗಳನ್ನು ಮರೆಯುವ ಹಾಗಿಲ್ಲ. ನಿಮಗಾಗಿ ವಿಸ್ಮಯ ಕನ್ನಡ ಚಾನೆಲ್ ಈ ನಿಗೂಢವಾಗಿಯೇ ಉಳಿದ ಕನ್ನಡದ ಸಾಮ್ರಾಜ್ಯಗಳನ್ನು ನಿಮಗೆ ಪರಿಚಯಿಸುವ ಕೆಲಸ ಮಾಡಿದೆ. ಇನ್ನು ಮುಂದಾದರೂ ಸಂಶೋಧಕರುಗಳು ಈ ಸಾಮ್ರಾಜ್ಯಗಳ ಅವಶೇಷಗಳನ್ನು ಹುಡುಕಿ ಅವುಗಳ ಗತವೈಭವ ಹೇಗಿತ್ತು, ಕನ್ನಡಕ್ಕಾಗಿ ಅವರು ಸಲ್ಲಿಸಿದ ಸೇವೆ ಏನಿತ್ತು ಎನ್ನುವುದನ್ನು ಜನರಿಗೆ ತಿಳಿಸಬೇಕಾಗಿದೆ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಹೇಗಿತ್ತು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಣೆಗಾಗಿ ಧನ್ಯವಾದಗಳು.